ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ತಮ್ಮನೇಲಿ ನೋಡ್ದಂಗೆ ನಾರ್ತ್ ಈಸ್ಟ್ಗೆ ರೈಡ್ಗೆ ಪ್ರಿಪರೇಷನು ಅಂದರೆ ಇವತ್ತು ಗಾಡಿ ಹಾಕಬೇಕು. ಸೊ ಇವತ್ತು ನಾವು ಗಾಡಿನ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಬೇಕು ಗೌಹಾಟಿಗೆ. ಸೊ ಗೌಹಾಟಿಗೆ ಹಾಕೋಕ್ಕೆ ಇವತ್ತು ಆ್ಯಕ್ಚುಲಿ ಯಾವಾಗಲೂ ಪೀಣ್ಯ ಕಡೆ ಇರ್ತಾಯಿತ್ತು. ಸೊ ಇದು ಬೇರೆ ಟ್ರಾನ್ಸ್ಪೋರ್ಟೇಷನು. ಸೊ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇರೋ ಪರಪ್ಪನಗರ ಜೈಲಿದು ಈ ರೂಟ್ ಬಂದು. ಸೊ ಅಲ್ಲಿ ಇಲ್ಲೆಲ್ಲೋ ಇದೆಯಂತೆ, ಯಾವುದೋ ಎಕ್ಸ್ಪ್ರೆಸ್ಸಿಂಗು ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಆಲ್ರೆಡಿ ಬಾಯ್ಸ್ ಎಲ್ಲ ಹೋಗಿದ್ದಾರೆ, ನನಗೆ ಸ್ವಲ್ಪ ಕೆಲಸ ಇತ್ತು, ಲೇಟಾಗಿ ಹೋಗ್ತಾ ಇದ್ದೀನಿ. ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಸೊ ನಮ್ಮ ಒಂದು ಕನಸಿನ ರೈಡ್ ಅಂತಲೇ ಹೇಳ್ಬೋದು ಇದು. ಸೊ ನಾರ್ತ್ ಈಸ್ಟ್ ರೈಡು. ಸೊ ನನ್ನ ಒಂದು ಒನ್ ಆಫ್ ದ ಡ್ರೀಮ್ ರೈಡಲ್ಲೂ ಲಡಾಖ್ ಇತ್ತು. ಸೊ ಲಡಾಖು ಕಾಶ್ಮೀರೆಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸಿ ಲಡಾಖು ಕಾಶ್ಮೀರ ವರ್ಷನೂ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತು, 4ನೇ ಸಲ ಹೋಗ್ತಾ ಇದ್ದೀವಿ, 4 ಸಲ ಲಡಾಖ್ ಮಾಡಿದ್ದೀವಿ. ಸೊ ಈಗ ನಾರ್ತ್ ಈಸ್ಟ್ ಒಂದು ಬಿಟ್ಟಿದ್ದು ನಾವು ಇಂಡಿಯಾದಲ್ಲಿ ಆಲ್ಮೋಸ್ಟ್ ನಾವು ಒಂದು ನಾರ್ತ್ ಈಸ್ಟ್ನ ಕವರ್ ಮಾಡಿದ್ರೆ 90% ನಾವು ಇಂಡಿಯಾನ ಕವರ್ ಮಾಡ್ದಂಗೆ ಆಗುತ್ತೆ ನನ್ನೆಲ್ಲ ಒಂದು ಲೈಫ್ನ ಜರ್ನಿಯಲ್ಲಿ. ಸೊ ನಾನು ಮಾಡಿದ ಒಂದು ಟ್ರಾವೆಲಿಂಗಲ್ಲಿ ಮತ್ತು ನನ್ನ ಒಂದು ಬೈಕ್ ಜರ್ನಿಲಿ. ಸೊ ಇದನ್ನೆಲ್ಲ ನಾನು ಬೈಕಲ್ಲೇ ಮಾಡಿರೋದು 90%. ಸೊ ಇದನ್ನು ಕಂಪ್ಲೀಟ್ ಆಗಿಬಿಟ್ರೆ ಸೊ ಟೋಟಲಾಗೆ ಇದು ಒಂದು ರೈಡ್ 30 to 40 ಡೇಸು ಇದೆ ರೈಡ್ ಇದು. ಸೊ ನಾರ್ತ್ ಈಸ್ಟ್ ರೈಡು ನೋಡೋಣ ಹೇಗೆ ಇರುತ್ತೆ. ಟೋಟಲ್ ಒಂದು 5 ರಿಂದ 6 ಜನ ಹೋಗ್ತಾ ಇದ್ದೀವಿ. ಇವಾಗ ಗೊತ್ತಾಗುತ್ತೆ ನಿಮ್ಗೆ ಯಾರ್ಯಾರು ಹೋಗ್ತಾರೆ ಅಂತ. ಸೊ ನಮ್ಮದೊಂದು ಟೋರ್ ಟೀಮ್ ಅಂತ ಇರುತ್ತಲ್ಲ, ನಾವು ರೆಗ್ಯುಲರಾಗಿ. ಸೊ ಇದಾದಮೇಲೆ ನಾವು ನೆಕ್ಸ್ಟು ನಮ್ಮ ಕ್ಲಬ್ ಕಡೆಯಿಂದ ಕರ್ಕೊಂಡು ಹೋಗ್ತೀವಿ. ಸೊ ಯಾಕಂದರೆ ನಾವು ಯಾವುದೇ ಒಂದು ರೈಡ್ ಮಾಡಬೇಕು ಅಂದರೆ ಫಸ್ಟು ನಾವೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ಆಮೇಲೆ ನಮ್ಮ ಒಂದು ರೈಡರ್ಸ್ಗಳಿಗೆ, ನಮ್ಮ ಕ್ಲಬ್ನ ರೈಡರ್ಸ್ಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀವಿ. ಎಲ್ಲಿದೆ ಗುರು? ಇಲ್ಲೇ ಅವರಲ್ಲ ಬಾಯ್ಸ್. ಗಾಳಿ ಹಚ್ಬಿಡ್ತೀನಿ ಹಂಗೆ. ರೆಡಿ ನಂದು ಗಾಡಿ ರೆಡಿ ಹಚ್ಬಿಡೋದು ಹೆಂಗೆ? ನಾನು ಹಿಂಗೆ ಹಚ್ಬಿಡ್ಲ ಈಗ? ಹೌದಾ? ಏನು ಟ್ರಾಫಿಕ್ ಗುರು ಇಲ್ಲಿ, ಒಳ್ಳೆ ಜಾಲಿ. ಫೈನಲಿ ಯಾವುದಪ್ಪ ಇದು? ಗಟ್ಟಿ ತೇಜಸ್ ಕಾರ್ಗೋ ಸರ್ವಿಸು. ಓಕೆ ಹೇಳ. ಓ ಬಂದ ನೀನೊಬ್ಬ, ಹಾಕೋ ಹೊರಗಡೆ ಹಾಕೋ ಗಾಡಿನ. ಫೈನಲಿ ಬಂದಿದ್ದೀವಿ, ನಮ್ಮ ಗಾಡಿ ಎಲ್ಲ ರೆಡಿ ಇದೆ. ಒಬ್ಬೊಬ್ಬರ ಗಾಡಿ ಬಿಸ್ತವ್ರೆ. ವಾದೇ ನೀನು ಬರ್ತಾ ಇದ್ಯಾ? ಎಲ್ಲ ಬಿಸ್ತವ್ರೆ ಇಷ್ಟ ಎಲ್ಲ ಬಂದಿದ್ದಾರೆ. ಏನು ಇಷ್ಟಿಗ್ದಲ್ಲಿ ನಮ್ಮ ಗಾಡಿ ಹಾಕ್ತಾರ? ಇಷ್ಟೇನಾ ಇದು ಟ್ರಾನ್ಸ್ಪೋರ್ಟೇಷನ್ದು ಜಾಗ? ರಾತ್ರಿ ಹಾಕ್ಬಿಡ್ತಾರಲ್ಲ. ಸರಿ ಓಕೆ, ನಮ್ಮದು ಬಂದಿದೆ. ಸತಿ ರೈಡ್ಗೆ ಇವರೆಲ್ಲ ಯಾರು ಬರ್ತಿರೋದು. ಫೋನ್ ಕಾಲ್ ಮೀಟಿಂಗ್ ಇತ್ತು, ಅಡ್ರೆಸ್ ಹುಡುಕ್ತಾ ಇದ್ದೆ. ಇವಾಗ ಬಂದ್ರ? ನಾನು ಈಗ ಜಸ್ಟ್ ನೋಡಿ ಇಂಜಿನ್ ನೀವು ಕೈ ಬಿಟ್ಟು ನೋಡು, ಇಲ್ಲ ಸೈಲೆನ್ಸರ್ ಕೈ ಬೆಳ್ಳಿಟ್ಟು ನೋಡು. ಸೈಲೆನ್ಸರ್ ಬೆಳ್ಳಿಡೋ, ಗೊತ್ತಾಗುತ್ತೆ ನಾನು ಬಂದಿರೋದು ಯಾವಾಗ, ಎಷ್ಟು ಸೆಕೆಂಡ್ ಬಂದಿದ್ದೀನಿ ಅಂತ ಗೊತ್ತಾಗುತ್ತೆ, ಪ್ರೂಫ್ ಇರುತ್ತೆ. ಓಕೆ ಇಲ್ಲ ಕಣ, ಹೀಗೆ ಬಂದಿದ್ದು. ಓಕೆ, ನಾವು ಬಿಚ್ಚಬೇಕೆಲ್ಲ, ನಕಲ್ ಗಾರ್ಡು ಮತ್ತು ಮಿರಾರೆಲ್ಲ ಬಿಚ್ಚಬೇಕು. ಏನೇನು ಬಿಚ್ಚಬೇಕೋ ನೋಡಬೇಕು. ವೈಸರು ಬಿಚ್ಚಬೇಕಾ? ನೋಡಿ ಎಲ್ಲ ಲಗೇಜ್ಗಳು ವೈಸರು ಬಿಚ್ಚಬೇಕಣ್ಣ. ವೈಸರು ಏನಾಗ ಬನ್ನಿ ಯಾರಾದ್ರು ಬಿಚ್ಚಲಿ ಅಪ್ಪ, ಏನು ಬಿಚ್ಚಬೇಡ ಆಗಿದ್ದು, ಬೇರೆ ಗಾಡಿ ಮಾತ್ರ ಬಿಚ್ಚು, ಏನಾರು ಬಿಚ್ಚ. ನೋಡಿ ಈ ಥರ ಗಾಡಿ ನಾವು ಕಳಿಸ್ಬೇಕು ಅಂದರೆ ಎಷ್ಟು ಹಿಂಸೆ ಅಂದರೆ ಈ ಥರ ಎಲ್ಲ ಬಿಚ್ಕೋಬೇಕು ಫಸ್ಟು, ಇಲ್ಲಾಂದರೆ ಡ್ಯಾಮೇಜ್ ಮಾಡಾಕ್ಬಿಡ್ತಾರೆ. ಪಕ್ಕ ನಮ್ಮ ಗಾಡಿನ ಡ್ಯಾಮೇಜ್ ಮಾಡಾಕ್ಬಿಡ್ತಾರೆ, ಅದಕ್ಕೇ ಎಷ್ಟು. ಓಕೆ, ನಾವು ಬಿಚ್ಚಬೇಕು. ನೋಡಿ ನಮ್ಮ ವಾದಿ ಪಾಪ ನಮಗೆ ರೈಡ್ಗೆ ಎಲ್ಲ ಹೋಗ್ತಿದ್ದೀವಿ ಅಂದ್ಬಿಟ್ಟು ಸಪೋರ್ಟ್ ಮಾಡೋಕ್ಕೆ ಬಂದು ಎಲ್ಲ ಬಿಸ್ತೀವಿ ಎಲ್ಲ ಅಷ್ಟೇ. ಕಳಿಸ್ಬೇಕಾರೆ ಎಲ್ಲ ಬಿಚ್ಚಿ ಕಳಿಸೋದು. ಇಲ್ಲ ಬಿಸ್ತೀನಿ ಬ್ಯಾಗೆಲ್ಲ ಬಿಸ್ತೀನಿ ಕಣಪ್ಪ. ನಮ್ಮ ಆಕಾಶು ಅಷ್ಟೇ ಪಾಪ, ಎಲ್ಲೇ ಇದ್ರು ನಮ್ಮ ಜೊತೆ, ನಾವೆಲ್ಲೇ ಒಂದು ದೊಡ್ಡ ರೈಡ್ ಹೋದ್ರು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಬಾರೋ ಅಂದರೆ ಮಾತ್ರ ಬರೋಲ್ಲ. ಯಾವನ ಕರ್ಕೊಂಡು ಹೋಗಲ್ಲ ಅಂದಿದ್ದು ಏನು ಇನ್ನೇನು ಬಾ ಈಗಲೂ. ಏನು ಸೀಟಾ? ಏನು ನಾವೇನೇನು ಟಿ ಟಿಲಿ ಹೋಗ್ತಾ ಇದ್ದೀವ? ನನ್ನ ಮಗನೇ ಹೋಯ್ತಾ ಇರೋದು ಬೈಕಲ್ಲಿ. ಬಾರೋ ಅಂದರೆ ಬರೋಲ್ಲ. ಅದು ಏನು ದುಡ್ಡು ಉಳಿಸಿ ಏನು ಮಾಡ್ತೇವೆ ನೀನು? ಮನೆ ಅಪಾರ್ಟ್ಮೆಂಟ್ ಬೇರೆ ತೊಗೊಂಡೋದೆ. ಓ ಈ ಅಪಾರ್ಟ್ಮೆಂಟ್ ಈ ದುಡ್ಡು ಉಳಿಸಿ ಹೋಮ್ ಥಿಯೇಟರ್ ಕಟ್ಸ್ತವನಂತೆ. ವಾದಿ ನೀ ಯಾಕೆ ಬರ್ತಾ ಇಲ್ಲ? ಅಷ್ಟೇ ಬೈ, ನಾವು ಹಿಂಗೆ ಬೈ, ನಮಗೂ ಕೆಲಸ ರಜಾ ಕೊಡ್ತಾ ಇಲ್ಲ, ಅದಕ್ಕೆ ಕೆಲಸನೇ ಬಿಟ್ಬಿಟ್ಟೆ ನಾನು.
ನಾವು ಹಂಗೆ ನೀವಾರು ಪೇಪರ್ ಹಾಕ್ತೀರಾ, ನಾವು ಹಂಗೆಲ್ಲ ಬಾಯ್ ಅಂತೀವಿ. ಟಾಟಾ ಬಾಯ್ ಬಾಯ್ ಇಟ್ಕೊ, ನೀನು ಕೆಲಸ ಅಲ್ಲದು. ಇವ್ರು ನೋಡಿ ವಿನಾಯಕು ಕಮರ್ಷಿಯಲ್ ಟ್ಯಾಕ್ಸ್ 15 ದಿವಸ ಇಂಗ್ಲೀಷಾಗಿ ಕೊಟ್ರಿ ನಿಮಗೆ. ಏನಂತ ಹೇಳಿದ್ಯಾ ರೀಸನು? ಟ್ರಾವೆಲಿಂಗ್ ಕೊಡ್ತಾರಲ್ಲ, ಹಾಕ್ಬೋದಲ್ಲ ವಿಡಿಯೋನ, ಹಾಕ್ಬೋದಲ್ಲ. ಹಾಂ, ನಿಂಗೂ ಹಕ್ಕಿದೆ. ನೀನು ಜಾಲಿಯಾಗಿರೋದಕ್ಕೆ ಹಕ್ಕಿದೆ ಸಂವಿಧಾನದಲ್ಲಿ. ಬರೀ ದುಡಿ ಒಳ್ಳೆ ಕೂಡಿಡು ಆಗೋಯ್ತು. ಎಲ್ಲಿ ಹೊರಟ? ಪ್ಯಾಕಿಂಗ್ ಆಗೋಯ್ತಾ ನಿಂದು? ಸರಿ, ಹಂಗ ನಾನೇನೋ ಎಲ್ಲೋ ಯಾರು ಮಾತಾಡಿಸ್ತಾ ಅನ್ಕೊಂಡೆ. ಓಕೆ ಸಿಗೋಣ, ನಾರ್ತ್ ಈಸ್ಟ್ ಸಿಗೋಣ. ಗುವಾಹಟಿಲಿ ಒಬ್ಬ ಡ್ಯೂಟಿಗೆ ಹೋಗ್ಬೇಕು ಪಾಪ. ನೋಡಿ ಗಾಡಿನೆಲ್ಲ ಪ್ಯಾಕ್ ಮಾಡಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ. 3 ಗಾಡಿ ಪ್ಯಾಕಿಂಗ್ ಆಗಿದೆ. ಸೊ ನೋಡಿ ನನ್ನ ಗಾಡಿದು ಫುಲ್ಲು ಏನಂದರೆ ನಾನು ಬ್ಯಾಗು ಎಲ್ಲೂ ತಂದಿಲ್ಲ. ಸೊ ಕ್ರ್ಯಾಶ್ ಕಾರ್ಡ್ ಬ್ಯಾಗು ಮತ್ತು 10 ಸ್ಲೀಪಿಂಗ್ ಬ್ಯಾಗು ಮತ್ತು ಚೇರು ಮತ್ತು ಹೈಕಿಂಗ್ ಒಂದು ಸ್ಟಿಕ್ ತಂದಿದ್ದೀನಿ. ಸೊ ರೈನ್ ಜಾಕೆಟು ಮತ್ತು ಪ್ಯಾಂಟು, ರೈಡಿಂಗ್ ಗೇರ್ಸ್ ಎಲ್ಲ ತಂದಿದ್ದೀನಿ. ಅದನ್ನು ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀನಿ. ಸೊ ಇದೆಲ್ಲ ಬಿಚ್ಚಿ ಇವತ್ತು ಎಲ್ಲ ಹಾಕಬೇಕು. ಸೊ ಈ ರೈಡ್ಗೆ ಎಷ್ಟು ಜನ ಅಂದರೆ CK, ಭಾಸ್ಕರು, ಆಕಾಶು ಆದರ್ಶು ಇವನು ಕೂಡ. ಸೊ ಫಸ್ಟ್ ಟೈಮ್ ಆದರ್ಶು ಲಾಂಗ್ ರೈಡ್ ಬರ್ತಾರೆ ನಮ್ಮ ಜೊತೆ. ಲಾಂಗ್ ರೈಡ್ ಅಂದರೆ ಬಿಗ್ ರೈಡು. ಸೊ ಹೆಂಗೆ, ಸೊ ಆ್ಯಕ್ಚುಲಿ ಲಡಾಖಿಗೆಲ್ಲ ಬರಬೇಕಿತ್ತು, ಎಲ್ಲ ತುಂಬ ಸಲ ಮಿಸ್ ಆಯಿತು. ಈ ಸತಿ ಕೊನೆಗೂ ರಜಾ ಹಾಕ್ಬಿಟ್ಟಿದ್ಯಾ? ಹಾಕಿದ್ಯಾ? ಪೇಪರ್ ಹಾಕ್ತಾ ರಜಾ ಹಾಕ್ತಾ? 6 ಸೊ ಕಲ್ಕಿ ಬರಬೇಕು. ಹಾಂ, ನಮ್ದೇನು ಎಕ್ಸ್ಟ್ರಾ ಈ ಲಗೇಜ್ಗಳೆಲ್ಲ ಈ ಥರ ಬಾಕ್ಸ್ ಕೊಡ್ತಾರೆ. ಬಾಕ್ಸ್ ಒಳಗಡೆ ನಮ್ಮ ಒಂದು ಎಕ್ಸ್ಟ್ರಾ ಬಾಕ್ಸಲ್ಲಿ ಹಾಕಿ ಸೊ ನೇಮ್ ಎಲ್ಲ ಬರೆದು ನಮ್ಮ ಗಾಡಿ ಜೊತೆ ಅದನ್ನು ಹೋಗುತ್ತೆ, ಪಾರ್ಸಲ್ ಆಗುತ್ತೆ. ಸೊ ಟೋಟಲಾಗಿ ಇಷ್ಟು 5 ಗಾಡಿ ಹೋಗ್ತಾಯಿದೆ. CK, ಕಲ್ಕಿ, ನಾನು, ಆದರ್ಶು, ಭಾಸ್ಕರು, ವಿನಾಯಕು 6 ಗಾಡಿ. ಸೊ 6 ಗಾಡಿ ಟೋಟಲು. 6 ಗಾಡಿ ಅಲ್ವಾ ಟೋಟಲು? 6 ಗಾಡಿ. ಓಕೆ, ನೋಡೋಣ. ಫೈನಲಿ ಬಂತು ಐರಾವತ. ಹೆಂಗಿದೆ? ಹಂಗೆ ಹೋಗ್ಬಿಡಿ. ಇದು ಗಾಡಿ ಲಾಸ್ಟ್ ಟೈಮು OT ಸೆನ್ಸರ್ ಪ್ರಾಬ್ಲಮ್, ಇವಾಗ ರೆಡಿ ಆಗಿ ಬರ್ತೈತೆ ಫುಲ್ಲು. ರೆಡಿ ಆಯ್ತಾ? ಇಲ್ಲ, ನನ್ನ ಗಾಡಿ ಏನ್ ಗೊತ್ತಾ, ಪರ್ಸಲ್ಲಿ ಕಾಸಿಟ್ರೆ ಅದಕ್ಕೆ ಸೆನ್ಸ್ ಆಗುತ್ತೆ. ಇವಾಗ ಇಲ್ಲಿ ಬರ್ಬೇಕಂದ್ರೆ ದುಡ್ಡು ಇಟ್ಟಿದ್ನಲ್ಲ, ಸೆನ್ಸ್ ಆಗಿದೆ, ಅದಕ್ಕೆ ಖರ್ಚು ಮಾಡೋಣ. ಅಲ್ಲ ಬೈ, ನೀವು ನಾರ್ತ್ ಈಸ್ಟ್ ಬರ್ಬೇಕಾದ್ರೆ 1 ಲಕ್ಷ ಮೇಲೆ ತಂದಿರ್ತೀರಾ, ಅವಾಗ ಇನ್ನೇನು ಬರ್ಬೇಕು. ಸ್ವೈಪಿಂಗ್ ಇಲ್ಲ ಇದ್ರಲ್ಲಿ. ನನ್ಗೆ ಅದೇ ಭಯ ಆಗ್ತದೆ. ಇದೆ ಎಲ್ಲಿ ನಿಂತು ಟವರ್ ಹೆಂಗಿದೆ? ಜ್ಯೋತಿಷ್ಯ ನುಡ್ದವ್ರು ಯಾರ್ದು? ಏನು ಇದು? ಅಲ್ಲ, ನಾವೇನೋ ಏನೋ ಬಿಚ್ಚಿಟ್ಬಿಟ್ಟಿದ್ದೀರಾ ಅನ್ಕೊಟ್ಟೆ. ಬಿಚ್ಚಿಟ್ಟಿದ್ದಾರೆ ಅಂತ ಕೊಟ್ಟೆಗಳು. ಯಪ್ಪ, ಈ ಗಾಡಿ ನೋಡಿ ಪೊಲೀಸರು ಏನಾದ್ರು ಹಿಡಿದ್ರೆ, ಈ ಗಾಡಿ ಹಿಡಿದ್ರೆ ಪೊಲೀಸರಿಗೆ 1 ದಿನ ಬೇಕು. ಇಲ್ಲಿ ಏನೇನು ಮಾಡಿಸಿದ್ದಾರೆ ಗಾಡಿಗೆ ಅಂತ ಲಿಸ್ಟ್ ಮಾಡ್ಕೊತಾ ಇರ್ತಾರೆ. 1 ದಿನ ಬೇಕು. ಓಟೋ ಸೆನ್ಸರ್ದಾ? ಯಾವ್ದು ಓಟೋ ಸೆನ್ಸರ್ದಾ? ಹೆಂಗೆ ಬೈ ಓಟೋ ಸೆನ್ಸರ್? ಅದೇ ಹೇಳಿದ್ನಲ್ಲ, ದುಡ್ಡಿದೆ ಇಡ್ತೀನಲ್ಲ, ತಪ್ಪಾಗಿದ್ದ ತಕ್ಷಣ ಗೊತ್ತಾಗುತ್ತೆ. ಪರ್ಸಲ್ ಏನೋ ತಪ್ಪಾಗಿದೆಯಲ್ಲ ಅಂತ. ಬೇರೆ ತಪ್ಪು ನೋಡಿ, ಏನೋ ಬೇರೆ ಆಗ್ಬಿಟ್ರೆ ಬರ್ಬೇಕು. ಅಲ್ಲ ಬಿಟ್ರ ಇಲ್ಲಿಂದ ಪಾರ್ಸಲ್ ಮಾಡ್ಬಿಡ್ತಿದ್ದ. ಫೈನಲಿ ನನ್ನ ಗಾಡಿ ಪ್ಯಾಕ್ ಆಗಿದೆ. ಸೊ ನೀಟಾಗೆಲ್ಲ ಪ್ಯಾಕ್ ಮಾಡಿದ್ದಾರೆ. ಎಲ್ಲ ಇಟ್ಟು ಸ್ವಲ್ಪ ಮಡಿಗಾಡ್ಗೊಂದು ಹಾಕ್ಬೇಕಷ್ಟೇ ಇದೊಂದು ಪ್ಯಾಕಿಂಗು. ಸೊ ಎಲ್ಲ ನಡೀತಾ ಇದೆ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ
ನನ್ನ ಗಾಡಿ ಸೇಫಾಗಿ ಹೋಗಲಿ ಅಂದ್ಬಿಟ್ಟು ನೋಡಿ ಈ ಥರ ಬರ್ದಿದ್ದೀನಿ ಗಿರೀಶ್ ಡ್ಯೂಕ್ ಗಿರಿ ಇದು ನಂಬರೆಲ್ಲ ಬರೆದಿದ್ದೀವಿ. ಫೋನ್ ನಂಬರು ಅದು ತೋರ್ಸೋದು ಬೇಡ. ಮತ್ತು ಒಂದು ಬರ್ದಿದ್ದೀನಿ ಪ್ಲೀಸ್ ಟೇಕ್ ಕೇರ್ ಮೈ ಬೈಕ್. ಯಾರು ನನ್ನ ಬೈಕ್ನ ಯಾರು ಕೇರಾಗಿ ಇಳಿಸ್ತಾರೋ ಅವ್ರಿಗೆ ಐ ಲವ್ ಯು ಅಂತ ಹಾಕಿದ್ದೀನಿ. ಎಷ್ಟು ಗಾಡಿ ಆಗಿದೆ? 1 2 3 4 5 6. ಇದ್ಯಾರ್ದಿದ್ದು? ನಮ್ದಾ ಇದು? ಇದ್ಯಾರ್ದು ಬೇರೆಯವ್ರದ್ದು? ಹೊಂಡಾನಾ? ಓಕೆ. 0390 ನನ್ನ ಗಾಡಿ ನಂಬರು ಪ್ಯಾಕ್ ಆಗಿದೆ. ಇಲ್ಲೆಲ್ಲ ಲಗೇಜ್ ಬಾಕ್ಸ್ಗಳೆಲ್ಲ ಇದೆ. ಡಿಸ್ಕಷನ್ಸ್ ನಡೀತಾ ಇದೆ. ಎಲ್ಲ ಗಾಡಿದು ಆಯಿತು. ಈಗ ಕಲ್ಕಿ ಗಾಡಿದು ಎಲ್ಲ ರಿಮೂವ್ ಮಾಡಬೇಕು. ಸೊ ಯಾಕಂದರೆ ರ್ಯಾಲಿ ಟವರ್ ಎಲ್ಲ ಆಗಿರೋದ್ರಿಂದ ಇದೆಲ್ಲ ಡ್ಯಾಮೇಜ್ ಆಗುತ್ತೆ. ಎಲ್ಲ ಬಿಚ್ಚಬೇಕು. ಏನು ಅಂದರೆ ನಿಜವಾಗ್ಲೂ ನಮ್ಮ ಬೈಕರ್ಸ್ ಹೆಂಗೆ ಅಂದರೆ ನೀವೆಲ್ಲ ವಿಡಿಯೋ ನೋಡೋಂಥ ಬೇರೆ ಥರ ನೋಡ್ತೀರಾ. ನಮಗೆ ಅದನ್ನು ಪ್ರಿಪ್ರೇಷನ್ನು ಮತ್ತು ನಾವು ಮಾಡೋಕ್ಕೆ ಮುಂಚೆ ಹೋಗೋಕ್ಕೆ ಮುಂಚೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಏನೇನು ರೆಡಿ ಆಗ್ತೀವಿ ಅನ್ನೋದೆಲ್ಲ ನಿಜವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಸಖತ್ತು ಪೇಷನ್ಸ್ ಬೇಕು ನೋಡಿ. ಬಿಚ್ಚಬೇಕು, ತಿರ್ಗಾ ನೆಕ್ಸ್ಟ್ ಅದನ್ನು ಹಾಕೋಬೇಕು. ಅದನ್ನು ಅಲ್ಲೋದ್ಮೇಲೆ ಫಿಟ್ಟಿಂಗ್ ಮಾಡಬೇಕು. ಏನಾದ್ರು ಒಂಚೂರು ನಮ್ಮದೇನೋ ಫಿಟ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಏನಾದರೂ ಗಾಡಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಷ್ಟು ತಲೆನೋವು. ಗಾಡಿ ಪ್ರತಿಯೊಂದು ಗಾಡಿ ಚೆಕ್ ಮಾಡಬೇಕು. ಇಷ್ಟೆಲ್ಲ ಚೆಕ್ ಮಾಡಿದ್ದೀವೋ ಏನಾದ್ರು ಒಂದು ಆಗ್ಬಿಡುತ್ತೆ. ಅದು ಬ್ಯಾಡ್ ಟೈಮು. ಸೇಫ್ಟಿಗೆ ಹೋಗಬೇಕು. ವೆದರ್ ಕಂಡೀಷನ್ಸು ಏನಿಲ್ಲ, ಒಂಥರ ಅಡ್ವೆಂಚರ್ ಆಗಿರುತ್ತೆ ಅಷ್ಟೇ. ಸ್ವಲ್ಪ ನಮ್ಮ ಒಂದು ಮಾಡೋ ಒಂದು ಎಕ್ಸ್ಪ್ಲೋರ್ಗೆ ನೋಡಿ. ಯಾವುದೋ ಒಂದು ಫುಲ್ ಮನೆ ಸಾಮಾನು ಪ್ಲಸ್ಸು ಅವು ಶಿಫ್ಟ್ ಆಗ್ತವ್ರೆ. ಈಗ ಹೋಗ್ತೈತೆ ಹೆಂಗೆ ಹೋಗ್ತೈತೆ ನೋಡಿ ಗಾಡಿ. ಎಡ್ಜಲ್ಲಿ ಕುಡಿಸ್ಬಿಡ್ತಾರೆ. ಅಲ್ಲ ಆದ್ರೂ ಭಯ ಆಗುತ್ತೆ. ಈ ಥರ ಎಡ್ಜಲ್ಲಿ ಕುಡಿದ್ರೆ ಹೋಗಿ ಉದ್ರೋಗ್ಬಿಟ್ರೆ ನಿನ್ನ ಗಾಡಿನಿಲ್ಲ ಎಡ್ಜಲ್ಲೇ ಇರ್ಬೇಕಾರೆ. ಹೌಸ್ ಹೋಲ್ಡ್ ಶಿಫ್ಟ್ ನಡೀತಾ ಇದೆ. ಯೋಚನೆ ಮಾಡೋದೇನಿಲ್ಲ, ಏನಾಗಲ್ಲ. ನಿನ್ ಒಳಗಡೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಅವ್ರು ಗೊತ್ತಾಗುತ್ತಾ? ಇಲ್ಲಾಂದ್ರೆ ಪಾಪ ಸರಿ ಮಾಡ್ಕೊಡ್ತಾರೆ. ಅವ್ರು ಗೊತ್ತಾಗಲ್ಲ ಅಂದ್ರೆ ಹಂಗೆ ಭಯ ಪಡ್ಕೊಳ್ಳೋದು ಏನಿಲ್ಲ. ಸರಿ ಇವಾಗ ಬೇರೆಯವ್ರಿಗೆ ಹೇಳಕ್ ಸಮಾಧಾನ ಮಾಡಕ್ ಚೆನ್ನಾಗಿರ್ತದೆ. ನಿನ್ ಗಾಡಿ ಆಗ್ಲಿ ಚಾರ್ಜಿ ಕಟ್ಟಾಗಿರುತ್ತೆ. ನಮ್ಮ ಗಾಡಿದೆಲ್ಲ ಪ್ಯಾಕ್ ಮಾಡಾದ್ಮೇಲೆ ಈ ಥರ ಮಿರಾರು, ಫಿಲ್ಟರು ಮತ್ತು ವೈಸರು ಎಲ್ಲ ಈ ಥರ ಎಕ್ಸ್ಟ್ರಾ ಇರೋ ಐಟಮ್ಸ್ ಎಲ್ಲ ಈ ಥರ ಸಪ್ರೇಟ್ ಪ್ಯಾಕ್ ಮಾಡಿ ಮರ್ತೋ ಎಲ್ಲ ಎಕ್ಸ್ಪೋನ್ ಮಿಸ್ ಆಗಿಬಿಡುತ್ತೆ ಮುಟ್ಟಿ ನೋಡಿ. ಡ್ಯೂಕ್ ಗಿರಿ 53 ಗಾಡಿ ನಂಬರು ಮತ್ತು ಬೈಕ್ ಸಾಮಾನ್ಸ್ ಅಂತ ಹಾಕಿದ್ದೀನಿ. ಹೆಸರೆಲ್ಲ ಬರೀತಾರೆ ನೀವು. ಫೈನಲಿ ಕಲ್ಕಿ ಹಚ್ಚು. ಫೈನಲಿ ಲಾಸ್ಟು ಕಲ್ಕಿ ಗಾಡಿ ಎಲ್ಲರದು ರ್ಯಾಪ್ ಆಯಿತು. ಎಲ್ಲರೂ ಬಾಕ್ಸ್ಗಳ ಮೇಲೆ ಅವರ ಹೆಸರುಗಳು ಬರ್ಕೊಳ್ತವ್ರೆ. ಇನ್ನೇನು ಕಲ್ಕಿ ಗಾಡಿ ಒಂದು ರ್ಯಾಪ್ ಆಗಿಬಿಟ್ರೆ ಮುಗೀತು. ಪ್ಯಾನೆಲ್ ಸಮೇತ ಮಾಡ್ತಾರಂತ. ಬರ್ಲಿ ಅಬ್ಬಾ ನೀ ಸ್ಕಿಟ್ ಆಗಲ್ಲ. ಬ್ರೇಕ್ ನಿಲ್ಲಲ್ಲ ಆಮೇಲೆ. ಫೈನಲಿ ನಮ್ಮ ಗಾಡಿ ಎಲ್ಲ ಪ್ಯಾಕಿಂಗ್ ಆಗಿ ಎಲ್ಲ ನಿಂತಿದೆ. ಲಾಸ್ಟ್ ಕಲ್ಕಿ ಗಾಡಿ ಇತ್ತು. ನಂಬರ್ ಬರೆದ್ಬಿಟ್ಟು ಇನ್ನೇನು ನೇಮ್ ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ಈಗ ಈ ಗಾಡಿನ ಬಿಡೋದು. ಯಾಕಂದರೆ ಇವತ್ತು ಡೇಟ್ ಬಂದು 21. ನಾವು ಹೋಗೋದು 1ನೇ ತಾರೀಕು. ಅಂದರೆ ನಾವು 2ನೇ ತಾರೀಕಲ್ಲಿ ರಿಸೀವ್ ಮಾಡೋದು ಗಾಡಿನ. ಸೊ 2nd ಗೋವಾಟಲ್ಲಿ ರಿಸೀವ್ ಮಾಡ್ತೀವಿ ಗಾಡಿನ. ಸೊ ಜನವರಿ 2 ಹೊಸ ವರ್ಷಕ್ಕೆ ನಾವು ನಮ್ಮ ಒಂದು ಪಯಣ ಸ್ಟಾರ್ಟ್ ಆಗ್ತಾಯಿದೆ. ಇವರೇ ಎಲ್ಲ ರ್ಯಾಪ್ ಮಾಡಿ ಚೆನ್ನಾಗಿ ಮಾಡೋರೆ. ಬಟ್ ಅಲ್ಲಿ ಇವ್ರು ಚೆನ್ನಾಗಿ ಮಾಡ್ತಾರೆ. ಬಟ್ ಅಲ್ಲಿ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಬೇಕು. ಇಲ್ಲ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಬಿಲ್ಲಿಂಗ್ ಎಲ್ಲ ಮಾಡಿಸಿ ಈಗ ಓಡೋಣ. ಟೈಮ್ ಆಯಿತು. ಅಪ್ಪ ಕಲ್ಕಿ ಗಾಡಿ ನೋಡಿ ಬಿಗ್ ಬಿಂಗ್ ಆಗ್ಬಿಟ್ಟೈತೆ. ಇಷ್ಟ ಆಗಲ್ಲ ಗಾಡಿನ. ಬೈ ಆಂಬುಲೆನ್ಸ್ ಥರ ಮಲ್ಕೊಂಡು ಹೋಗ್ಬೋದು ಬೈ. ಬೈ ನಿಮಗೆ ಫ್ಲೈಟ್ ಟಿಕೆಟ್ ಕಡಿಮೆ ಆಗುತ್ತೆ. ಹೋಗಿ ಅದ್ರ ಮೇಲೆ ಮಲ್ಕೊಂಡೋಗಿ. ಯಪ್ಪ ಇಲ್ಲಿ ನೋಡಿ ಗುರು ಸುಸ್ತಾಗ್ಬಿಟ್ರು ಪಾಪ. ಪ್ಯಾಕ್ ಮಾಡಿ ಪ್ಯಾನಿಯರ್ ಸಮೇತ ಕಲ್ಕಿ ಗಾಡಿ. ಬೈ ಆಸ್ತಿ ಹಾಕೊಟ್ಬಿಡಿ, ನಾನೇ ಹೊಟ್ಟೈತೀನಿ. ಏನಾಯ್ತು? ಬಿಗ್ ಬಿಂಗ್ ಗಾಡಿ BMW ಬಿಗ್ ಬಿಂಗ್ ಇದ್ದಂಗೆ ಐತೆ. ಅಕ್ಕ ಹೊಡಿತಾವ್ರು ಕೋಪಕ್ಕೆ. ಏನು ಗುರು ಇದು ಗಾಡಿ ಇದು?
ಏನೇನೋ ಬರೀತಾರೆ. ಇದೇನಾ ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು? ಹಾಂ ನೋಡಿ ಏನು ಗುರು, ನಾನು ನೀನು ಹಂಗಾರೆ ಏನು ನನ್ನ ಮಗನ ಚಿಕ್ಕ ವಯಸ್ಸಿನ ನನ್ನ ಜೊತೆ ಇದ್ದೆ ನೀನು? ಹಾಂ ನೋಡಿ, ಅವರು ರಾಣಿಯವರಲ್ವಾ, ರಾಣಿಯವರೇ ನೋಡಿ. ಅವನು ಕಲ್ಕಿ ಗಾಡಿ ಹೆಸರು ಬರೀತಿದ್ರೆ ಇವನು ಏನೋ ಬ್ಯಾಡ್ ಎಲ್ಲ ಬರೀತಾವನೆ. ಆಕಾಶ್ ಯಾಕೆ ಆಕಾಶ್ ಈ ಥರ ನೀನು? ಯಾವ ಸ್ಕೂಲ್ ಓದಿದ್ದು? ಯಾವ ಸ್ಕೂಲ್ ಓದಿದ್ದು ನೀನು? ಯಾವ ಸ್ಕೂಲ್ ಓದಿದ್ದು ನೀನು? ಏನು ಬೈ ಇದೆಲ್ಲ ಮಗನೇ, ನನ್ಗೆ ಗೊತ್ತಿದೇನಿದು ಹಿಂಗೆಲ್ಲ ಎಗರಿಸಿರೋದಲ್ಲ. ಏನೇನೋ ಮಾಡ್ತಾರೆ. ಪೆನ್ ಕೊಟ್ರೆ ಸುಮ್ಮನೆ ಬರೀರಿ ಅಂದ್ರೆ ಏನೇನೋ ಬರ್ದಾಕ್ಬಿಟ್ಟ ಅವನು. ಏನ್ ಬರ್ದಿದ್ದೀರಾ? ಲೋಡ್ ಹಾಕ್ಬೇಡ ಲೌಡೆ. ಏನೋ ನೀನ್ ಬಂದಿರೋದು? ಮಾರ್ಕರ್ ಎಲ್ಲಿ? ಅಲ್ಲೆಲ್ಲಿ ಕೊಟ್ಟಿದ್ಯಾ ಮಾರ್ಕರ್? ಅದು ಅಲ್ಲ ಗುರು, ಏನೇನೋ ಬರೀತಾರಲ್ಲ ಗುರು ಇವರು. ಲೋಡ್ ಹಾಕ್ಬೇಡ ಲೌಡೆ. ಯಪ್ಪ ಕರ್ಮ ಗುರು, ನೋಡಕ್ಕಾಯ್ತಿಲ್ಲ ಪಾಪ. ಅವ್ರಿಗೆ ಕನ್ನಡ ಬಂದ್ರೆ ಗ್ಯಾರಂಟಿ ಗಾಡಿನ ಹೊಡೆದಾಕ್ಬಿಡ್ತಾರೆ. ಸಿಕೆ ಗಾಡಿ ಮೇಲೆ ಏನು ಬರೀತೀಯ? ಕನ್ನಡದಲ್ಲಿ ಬರೀ ಯಾರಿಗೂ ಅರ್ಥ ಆಗಲ್ಲ. ತಿರ್ಗಾ ಇದು ಸೇಮಾ? ಇವ್ರಿಗೆ ಏನು ಬಂದೈತೆ ಗೊತ್ತಿಲ್ಲ, ಎಲ್ಲರ ಗಾಡಿಗೂ ಹೋಗ್ಬಿಟ್ಟು ಅದೇ ಥರ ಬರೀತವ್ರೆ. ಅಲ್ಲ ನೋಡಿ, ಎಲ್ಲರ ಗಾಡಿಗೂ ಏನು ಅಲ್ಲ, ಅದು ಅಲ್ಗೂ ಸೇಮೇನಾ? ಬ್ಯಾಡ್ ಹಾಕೊಂಡ್ರು. ಕನ್ನಡದವ್ನು ಯಾರಾದ್ರು ಇದ್ರೆ ಏನೋ ಮಾಡ್ತೀರಾ? ಬೆಂಕಿ ಇಕ್ಬಿಡ್ತಾನೆ ಗಾಡಿಗೆ ಎಲ್ಲರಿಗೂ ಹೋಲ್ಸೇಲಿಗೆ ಮಾಡ್ಕೊಂಡ್ರಿ. ನೋಡಿ ಹೇಳ್ಕೊಡ್ತದೆ ಕನ್ನಡ. ಹಾಂ ನೋಡಿ ಹೆಂಗೆ ಹೇಳ್ಕೊಡ್ತಾನೆ ನೋಡಿ ರಾಣಿಯವರೇ. ನೋಡಿ ಇಂಥ ಹಾಂ ಬೇಡ. ನಾನಾ ಹೇಳ್ಕೊಟ್ಟಿದ್ದು? ಹಾಂ ಯಾಕೆ ಕನ್ನಡ ಬಂದಿಲ್ವ ನಿಂಗೆ? ಬರಲ್ವ ನಿಂಗೆ? ಹೌದಾ, ನಾನು ಹೇಳ್ಕೊಂಡು ಎಲ್ಲ ರೆಕಾರ್ಡ್ ಐತೆ ಮಗನೇ. ನಾನು ಹಾಕೊಂಡು ಹೇಳ್ಕೊಟ್ಟಂತೆ ಬರೀ ಏನಂದ ಮಾಡ್ಕೊಳ್ರಪ್ಪ. ನಿಮ್ಮ ಗಾಡಿಗಳ ಮೇಲೆ ನೋಡಿ ಏನೇನು ಮಾಡೋ ಬರ್ದವ್ರೆ. ಬಾರ ಇಲ್ಲಿ, ನಿನ್ನ ಗಾಡಿ ಮೇಲೆ ನೋಡಿ ಏನೋ ಬರ್ತಾರೆ. ಇಲ್ಲಿ ಓದಿದ್ದು ಲೋಡ್ ಹಾಕಬೇಡ. ಇಲ್ಲಿ ನೋಡು ನಿನ್ನ ಗಾಡಿ ಮೇಲೆ ಲೋಡ್ ಹಾಕಬೇಡ ಲೌಡೆ ಹಂಗೇನು ಬರ್ತಿರೋದು. ನನ್ನ ಗಾಡಿ ಬರ್ಸಿಲ್ಲ ನಾನು. ನನ್ನ ಗಾಡಿ ಅಲ್ಲಿ ಬರ್ದಿದ್ಯಾ? ಫೈನಲಿ ಈಗ ಎಲೆಕ್ಟ್ರಾನಿಸಿಟಿ ತೇಜಸ್ ಕಾರ್ಗೋ ಸರ್ವಿಸು ಗೌಹಾಟಿಗೆ ಇದು ಅಂದರೆ ಇವರು ಸಬ್ಬಿದು ಘಾಟಿ ಬ್ಲೂ ಡಾಟು ಎಲ್ಲ ಒಂದು ದೊಡ್ಡ ಟ್ರಾನ್ಸ್ಪೋರ್ಟೇಷನ್ ಜೊತೆ ಇವರು ಟೈಅಪ್ ಇರ್ತಾರೆ. ಸೊ ಇದೊಂದು ಸಬ್ಬು ಆಫೀಸು, ಇಲ್ಲಿಂದ ಎಲ್ಲ ಕಡೆ ಶಿಫ್ಟ್ ಆಗುತ್ತೆ. ಯಾರಾದರೂ ಗೌಹಾಟಿ ಮತ್ತು ನಾರ್ತ್ ಈಸ್ಟ್ ಕಡೆ ಹಾಕಬೇಕು ಅಂದರೆ ಇಲ್ಲೊಂದ್ಸರಿ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಗಾಡಿನ ಫೋನ್ ನಂಬರು ಅಡ್ರೆಸ್ ಎಲ್ಲ ಇಲ್ಲೇ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇದೆ ಇದು. ಸೂಪರ್ ನೋಡೋಣ. ಇವರೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು. 4 ಜನ ಹೋಯ್ತವ್ರೆ ಗಾಡೀಲಿ. ಅವೆಲ್ಲ ನಾನು ರಾಗಿರಿ ಅಂತ ನಾನು ಕರೆಯೋದು ಫಸ್ಟೇ. ನಾನು ಕಂಟೆಂಟ್ ಅಂದರೆ ರಾ ಇರುತ್ತೆ. ನೋಡಿ ಇವರು ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ನೋಡಿ. ಆಯ್ತು, ನಾವು ಸುಮ್ಮನೆ ಮಾಡ್ತಾ ಇದ್ದೀವಿ. ನಾವು ಸುಮ್ಮನೆ ಮಾಡ್ತಾ ಇರೋದು. ನಾವೇನು ಆಟ ಆಡ್ತೀವಿ ಇದು ಮಾಡ್ತಾ ಇದ್ದೀವ? ನಾನು ಸುಮ್ಮನೆ ಮಾಡ್ತಾ ಇದ್ದೀನಪ್ಪ. ಮೊಬೈಲು ಕ್ಲಾರಿಟಿ ಚೆಕ್ ಮಾಡ್ತಾ ಇದ್ದೀನಿ. ಓ ಸಖತ್ತಾಗಿದೆ ಗುರು ಕ್ಲಾರಿಟಿ. ಪಾಪ ನಿಮ್ಮ ವೈಫ್ ಗಾಡಿ ನಾಲ್ಕು ಹಿಂಗೆ ಹಾಳು ಮಾಡ್ತೀಯಾ, ಆಮೇಲೆ ನೋಡಿದ್ರೆ ಅದೋಯ್ತು ಇದೋಯ್ತು ಅಂತ ಬಡ್ಕೋತಾ ಇರ್ತೀಯ. ನೋಡಿ ನಾನು ಸುಮ್ಮನೆ ರೆಕಾರ್ಡ್ ಮಾಡ್ತಾ ಇದ್ದೀನೋ. ಬತ್ತೀವಿ ಎಲ್ಲಿಗೂ ಕುತ್ಕೊಳ್ಳೋದು. ತಾಳೆ ಫೈನಲಿ ಗಾಡಿಯಲ್ಲಿ ಹಾಕ್ಬಿಟ್ಟು ಹೋಟ್ಲಿಗೆ ಬಂದಿದ್ದೀವಿ, ಮೇಘನಾ ಫುಡ್ಸ್ ಅಂತ. ಸೊ ಇಲ್ಲೇ ಪಕ್ಕದಲ್ಲೇ ಇತ್ತು. ಸೊ ಓಕೆ, ಇವತ್ತು ಎಲ್ಲರಿಗೂ ಆಕಾಶ್ ಇವತ್ತು ಪಾರ್ಟಿ. ಸೊ ನಾವೆಲ್ಲ ನಾರ್ತ್ ಈಸ್ಟ್ ಹೋಗ್ತೀವಿ ಅಂದ್ಬಿಟ್ಟು ಊಟ ಕೊಡಿಸ್ತಾರೆ.
ನಾವು ಊಟ ಕಳಿಸ್ತಾ ಇದ್ದೀನಿ ಎಲ್ಲರಿಗೂ ನಾರ್ತ್ ಈಸ್ಟ್ ಹೋಗ್ತಾ ಇದೀವಿ ಅಂದ್ಬಿಟ್ಟು. ಓಕೆ ಮಗ, ಥ್ಯಾಂಕ್ ಯು ಮಗ. ನಾರ್ತ್ ಈಸ್ಟ್ ಹೋಗ್ತೀವಿ, ಸೆಂಡ್ ಆಫ್ ಪಾರ್ಟಿ ಕೊಡಿಸ್ತಾ ಇದೆಯಾ, ಥ್ಯಾಂಕ್ ಯು. ಮತ್ತು ನಿನ್ನ ಗ್ರೂಪ್ ರೇಷ ಅಲ್ಲಿಂದ ನಾವು ಆಶೀರ್ವಾದ ಮಾಡ್ತೀವಿ ಆಯಿತಾ. ನಿನ್ನ ಗ್ರೂಪ್ ರೇಷಿಗೆ ನಾವು ಬರೋಕ್ಕಾಗಲ್ಲ, ದಯವಿಟ್ಟು ಬೇರೆ ಮಾಡ್ಕೋಬೇಡ. ಹಾಂ, ಮುಯ್ ಕವರ್ನ ಅಲ್ಲಿಂದನೇ ಕಳಿಸ್ತೀವಿ, ಸ್ಕ್ಯಾನರ್ ಕಳಿಸು, ನಾನು ಫೋಟೋ ಕಳಿಸ್ತೀನಿ, ನೀನು ಅದನ್ನು ಹಾಂ ಏನು ಯಾವ ಕಡೆ ಎಲ್ಲ ಊಟ ಎಲ್ಲ ಆದಮೇಲೆ ಎಲ್ಲರನ್ನೂ ಈಗ ಬೀಳ್ಕೊಡೆಗೆ. ಸೊ ಎಲ್ಲರೂ ಈ ಕಡೆಯಿಂದ ಇವಾಗ ಡಿಸ್ಪ್ಯಾಚ್ ಆಗ್ತಾಯಿದ್ದೀವಿ ಮನೆ ಕಡೆಗೆ. ರಾಮು ಬಂದಿದ್ರು, ಹಂಗೆ ಅವ್ರ ಏರಿಯಾದಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಹಿಂಗೆ ನೈಸ್ ರೋಡಲ್ಲಿ ಮನೆ ಕಡೆ ಹೋಗ್ಬೋದು. ಎಲ್ಲರಿಗೂ ಇವತ್ತಿನ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಲಾಗು ಇಲ್ಲೇ ಎಂಡ್ ಆಗುತ್ತೆ. ಮತ್ತೊಂದು ಲಾಗಲ್ಲಿ ಸಿಗೋಣ. ರಾಮವ್ರೆ ಬಾಯ್.